ಇನ್ನು ಮಳೆ ಬೇರೆ ಕಡೆ ಎಲ್ಲ ಕುಸಿತ ಮನೆ ಕುಸಿತ ಆ ರೀತಿ ಎಲ್ಲ ಪರಿಣಾಮವನ್ನ ಸೃಷ್ಟಿ ಮಾಡ್ತಾ ಇದ್ರೆ, ಮುಂಗಾರು ಮಳೆ ಇಲ್ಲದೆ ಈಗ ಬರಿದಾಗಿದೆ ಭೀಮಾ ನದಿ. ಒಂದು ಕಡೆ ಮಳೆನೇ ಇಲ್ಲದೆ ಪರದಾಡ್ತಾ ಇದ್ದಾರೆ. ಮುಂಗಾರು ಮಳೆ ಇಲ್ಲದೆ ಬರಿದಾಗ ಹೋಗಿದೆ ಭೀಮಾ ನದಿ. ಕಲಬುರಗಿ ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂಥ ಭೀಮಾ ನದಿ ಇದು. ಭೀಮಾ ನದಿಯಲ್ಲಿ ನೀರಿಲ್ಲದೆ ಅನ್ನದಾತರು ಪರದಾಡ್ತಾ ಇದ್ದಾರೆ. ನದಿ ನೀರು ಅವಲಂಬಿಸಿ ಕೃಷಿ ಮಾಡ್ತಿರುವ ರೈತರು ಕಬ್ಬು ಸೇರಿದಂತೆ ಇತರೆ ಬೆಳೆಗಳು ಒಣಗುವ ಪರಿಸ್ಥಿತಿಗೆ ಬಂದು ನಿಂತಿದ್ದಾವೆ ಮಳೆ ಇಲ್ಲದೇನೆ. ದತ್ತಾತ್ರೇಯ ದೇಗುಲದಲ್ಲಿ ಪುಣ್ಯ ಸ್ನಾನಕ್ಕೂ ನೀರಿಲ್ಲದ ಪರಿಸ್ಥಿತಿ ಬಂದೊದಗಿದೆ. ಅಲ್ಲಿ ಪುಣ್ಯ ಸ್ನಾನಕ್ಕೆ ಬ್ರೇಕ್ ಹಾಕಿದೆ ದೇಗುಲದ ಆಡಳಿತ ಮಂಡಳಿ. ಕಲಬುರಗಿ ಜಿಲ್ಲೆಯಲ್ಲಿರುವ ದತ್ತಾತ್ರೇಯ ದೇಗುಲ ಇದು. ವೀಕ್ಷಕರು ನೋಡಿ, ಕೆಲವು ಕಡೆ ಮಳೆಯಿಂದ ಅವಾಂತರ ಸೃಷ್ಟಿಗಳಾಗ್ತಾ ಇದ್ರೆ, ನೀರೆಲ್ಲ ನಿಂತ್ಕೊಂಡು ಆಭರಣಗಳೆಲ್ಲ ಕೆರೆಮಯ ಆಗ್ತಾ ಇದ್ರೆ, ಇನ್ನು ಕೆಲವು ಕಡೆ ಮಳೆ ಇಲ್ಲದೆ ರೈತರು ಪರದಾಡ್ತಾ ಇದ್ದಾರೆ. ದತ್ತಾತ್ರೇಯ ಟೆಂಪಲ್ ಇದು, ಕಲಬುರಗಿಯ ದತ್ತಾತ್ರೇಯ ಟೆಂಪಲ್ಲು. ಸೊ ಅಲ್ಲಿ ನದಿ ಪೂರ್ತಿ ಖಾಲಿ ಕಾಣ್ತಾ ಇದೆ. ಅಲ್ಲಿ ಖಾಲಿಯಾಗಿ ಹೋಗಿದೆ. ಅಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಲ್ಲಿ ಪುಣ್ಯ ಸ್ನಾನ ಮಾಡಬೇಕಂತ ಹೇಳಿ ಏನು ಭಕ್ತರು ಹೋಗ್ತಾರಲ್ಲ, ಆಡಳಿತ ಮಂಡಳಿಯಿಂದ ಅದಕ್ಕೆ ತಡೆಯನ್ನು ಹೇರಲಾಗಿದೆ. ಸೊ ಯಾಕಂತ ಹೇಳಿದ್ರೆ ನೀರಿಲ್ಲ, ಸ್ನಾನ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಸೊ ಅಲ್ಲಿನ ರೈತರು ಹಲವು ಬೆಳೆಗಳನ್ನು ಬೆಳೆದಿದ್ದಾರೆ. ಬಟ್ ಆ ಬೆಳೆಗಳಿಗೆ ಸಮರ್ಪಕವಾದ ನೀರು ಸಿಗ್ತಾ ಇಲ್ಲ. ರೈತರು ಪರದಾಡ್ತಾ ಇದ್ದಾರೆ. ಬೆಳೆದಿರ್ತಕ್ಕಂಥ ಬೆಳೆಗಳು ಒಣಗುವ ಹಂತಕ್ಕೆ ಬಂದು ನಿಂತಿದ್ದಾವೆ. ಮಳೆ ಇಲ್ಲದೆ ಹೋದರೆ ಯಾವ ರೀತಿಯ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತೆ ನೋಡಿ. ಎಲ್ಲ ನದಿಗಳ್ರಿ ಅವು, ವರ್ಷಾನುಗಟ್ಟಲೆ ಹರಿದಿರ್ತಕ್ಕಂಥ ನದಿಗಳು, ತುಳುಕ್ತಾ ಇರತಕ್ಕಂಥ ನದಿಗಳು. ಸೊ ಮಳೆ ಇಲ್ಲದೆ ಇದ್ರೆ ಆ ರೀತಿಯ ಪರಿಸ್ಥಿತಿಗೆ ಬಂದು ನಿಂತಿದ್ದಾವೆ ಇವಾಗ. ಸೊ ಮಳೆ ಕೆಲವು ಕಡೆ ಇದೆ, ಕೆಲವು ಕಡೆ ಇಲ್ಲ. ಬಟ್ ಈ ಭಾಗದಲ್ಲಿ ಮಳೆ ಜಾಸ್ತಿ ಬೇಕು. ಸೊ ಅಲ್ಲೇ ಇಲ್ಲ. ಭಕ್ತರೆಲ್ಲ ಅಲ್ಲಿ ಪುಣ್ಯ ಸ್ನಾನ ಮಾಡಬೇಕು ಅಂದರೆ ಆಡಳಿತ ಮಂಡಳಿಯಿಂದ ಅಲ್ಲಿ ಅವಕಾಶ ಕೊಡ್ತಾ ಇಲ್ಲ. ಭಕ್ತರಿಗೂ ತೊಂದರೆ, ಅಲ್ಲಿ ರೈತರಿಗೂ ಕೂಡ ಅದೇ ತೊಂದರೆ ಆಗೋಗಿದೆ. ಪಾಪ ರೈತರು ಬೆಳೆಗಳನ್ನು ಬೆಳೆದಿದ್ದಾರೆ, ಆದರೆ ಅವರಿಗೆ ಸಮರ್ಪಕ ನೀರು ಸಿಗ್ತಾ ಇಲ್ಲ. ಇದು ಫುಲ್ ಜೀವನಾಡಿ ಅಲ್ಲಿಂದು. ಈ ನದಿ ಇದೆಯಲ್ಲ, ಹಲವು ಹಳ್ಳಿಗಳಿಗೆ ನೀರನ್ನು ಒದಗಿಸುತ್ತೆ ಈ ನದಿ. ಅಲ್ಲಿ ಸುತ್ತಮುತ್ತ ಇದೇನ ನದಿಯನ್ನು ನಂಬಿಕೊಂಡು ಕಬ್ಬನ್ನು ಬೆಳೆಯುವಂಥ ಒಂದು ಸಂಗತಿಗಳಿದ್ದಾವೆ. ಈಗ ಮಳೆ ಇಲ್ಲದೆ, ನದಿಯಲ್ಲಿ ನೀರಿಲ್ಲದೆ ರೈತರು ಕಣ್ ಬಿಡ್ತಾ ಇದ್ದಾರೆ, ಮುಗಿಲನ್ನು ನೋಡ್ತಾ ಇದ್ದಾರೆ. ಬಟ್ ಮಳೆ ಬರ್ತಾ ಇಲ್ಲ. ವರ್ಣರಾಯ ಅವ್ರಿಗೆ ಒಲಿತಾನೇ ಇಲ್ಲ. ಸೊ ಅಂಥ ಪರಿಸ್ಥಿತಿ ಆಗಿ ಹೋಗಿದೆ. ಮಳೆ ಬೇಕಿವಾಗ ಅಲ್ಲಿ ಆ ಪ್ರದೇಶ. ಮಳೆ ಇದ್ದರೆ ಮಾತ್ರ ಬೆಳೆಗಳಿಗೆ ಉಸಿರು ಬರುತ್ತೆ. ಇಲ್ಲ ಅಂದರೆ ಬಿತ್ತಿರ್ತಕ್ಕಂಥ ಬೆಳೆಗಳು ಮೊಳಕೆ ಒಡೆದರೂ ದೊಡ್ಡದಾಗದೆ ಅಲ್ಲೇ ಒಣಗೋಗಿಬಿಡುತ್ತೆ. ಅಂಥ ಸಂಗತಿಗಳು ಸೃಷ್ಟಿಯಾಗ್ತಾ ಇದ್ದಾವಲ್ಲಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಕಲಬುರಗಿಯ ಗಾಣಗಾಪುರದ ದತ್ತಾತ್ರೇಯ ದೇವಸ್ಥಾನ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.